ಶಿಷ್ಯಂದ್ರ ತಿಕ್ಕ ಮುಚ್ಕೊಂಡು ಗನ್ನ ಇಡ್ಸಿ ನಿಮ್ಮ ಅಮ್ಮನ್ನ ಯಾಕೆ ಸುಳ ಮಕ್ಳ. ಹಾಯ್ ನಾ ಚೋದಿ ಮಗ. ಹಾಯ್ ನಾ ರೆಡ್ಡಿ ಮಗ. ಓ ರೆಡ್ಡಿ ಮಗ, ಊರವ್ರ ಮುಂದೆ ತೊಡಿ ಬಿಟ್ಟಿದ್ರು. ನಿನ್ ತುಣೆ ಮಾತ್ರ ನಿಗರಂಗಿಲ್ಲ ಅಲ್ವ ಬೋಳೆ ಮಗನೇ. ಆದ್ರೂ ಹುಡುಗಿರ್ಗೆ ತುಲ್ಲಿಂದ ಕೈಯಲ್ಲಿ ನೀರು ತೆಗಿತೀನಿ ಟ್ರೈ ಮಾಡ್ತೀಯ ನೀನು. ಮುದುಕ್ ತುಣೆ ನಿಂದು ನನ್ನ ತುಣೆ ಬಗ್ಗೆ ಮಾತಾಡ್ತೀಯಾ? ನಾನು ಕೈಯಾಗಿ ನೀರು ತೆಗಿತೀನಿ. ನಿನ್ನ ಕೈಯಲ್ಲಿ ಏನಾಗುತ್ತೆ? ನಿನ್ನ ಕೈಯಲ್ಲಿ ಅದು ಶಕ್ತಿ ಇಲ್ಲ. ಇದು ನನ್ನ ಸ್ಟೈಲು. ನಡಿ ಅವನ ಅಮ್ಮನ ಕುತ್ಕೊಂಡು ಮಾತಾಡೋಣ ಬಾ. ನಡಿ ನಿನ್ನ ಅಮ್ಮನ ಯಾಕೆ ನಡಿ ನಿನ್ನ ಅಮ್ಮನ ಶಾರ್ಟ್ ಹಾಕಿ ಎತ್ಕೊಂತ ನಾನು ನಿನ್ನ ಅಮ್ಮನ ಯಾಕೆ. ನೀನು ನಡಿ ನಿನ್ನ ಅಮ್ಮನ. ರಂಡಿ ಮಗ, ನಾನು ವಯಸ್ಸಾಗಿರೋ ಥರ ಕಾಣ್ಬೋದು, ಬಟ್ ಈಗಲೂ ನನ್ನ ತುಣ್ಣೆ 6 ಇಂಚ್ ನಿಲ್ಲುತ್ತೆ ಹಿಂಗೆ, ಓಕೆನಾ? ಆದರೂ ನೀನು ಕರೆದಾಗ ಬರಲಿಲ್ಲ ಅಂತ ಬೇಜಾರಾಯಿತು. ನೀನು ತಿಕ್ಕಕ್ಕೆ ಬೆರಳಾಕಿ ನಮ್ಮನ್ನು ತಿರ್ಗ್ಸೋಣ ಅಂತ ಅನ್ನೋಷ್ಟರಲ್ಲಿ ನಿಮ್ಮ ಹುಡುಗರೆಲ್ಲ ಫುಲ್ ಸೈಕ್ ಆಗ್ಬಿಟ್ಟು ಗನ್ನೆಲ್ಲ ಹಿಡ್ಕೊಂಡು ಬಿಡೋ ಗಾಂಡು. ಆದರೂ ನೀನು ನಮ್ಮನ್ನಕ್ಕೆ ನೀನು ಬರೀ ಜಟ್ಕ ಹೊಡ್ಕೊಂಡಿದ್ರು ನಿಮ್ಮ ಹುಡುಗರ ಮೇಲೆ ಭಾಳ ಹವ ಇಟ್ಟಿದ್ಯಾ ಶಿಷ್ಯ. ನಿಮ್ಮ ಹುಡುಗರದು ನಿನ್ನ ಥರನೇ ತುಣ್ಣೆ ನಿಗರಲ್ವಾ, ಅಥವಾ ಅವರು ನಿಗರದಿರೋ ಥರ ಡವ್ ಮಾಡ್ತಾರ? ಇಷ್ಟೆಲ್ಲ ಆದ್ರೂ ನೀನು ನೀನು ಒಬ್ಬನೇ ನಿಂತ್ಕೊಂಡು ಎಲ್ರಿಗೂ ಊರವ್ರ ಜಟ್ಕ ಹೊಡಿತೀಯ ಅಂದರೆ ಅದು ಶಾಕಿಂಗ್ ಆಗೋಗಿಲ್ಲ. ನಿಮ್ಮ ಹುಡುಗರಿಗೆ ಕಾಸು ಕೊಡ್ತೀಯಲ್ಲ, ಜಟ್ಕದಲ್ಲೇ ಮುಗಿಸ್ಬಿಡ್ತೀಯ. ಏನು ಶಿಷ್ಯ, ನನಗೊಂದು ಮಾತು ಹೇಳಲೇಬೇಕು. ನೀವು ನಮ್ಮ ಹುಡುಗರಿಗೆ ಕಾಸು ಕೊಡೋಕೆ ನನ್ನ ಹತ್ರನೂ ಕಾಸಿಲ್ಲ. ನಿನ್ನ ಹತ್ರ ಕಾಸಿಲ್ಲ ಅಂದರೆ ನಿಮ್ಮ ಹುಡುಗರು ಜಟ್ಕ ನಾನಂತೂ ಹೊಡೆಯ. ನಮ್ಮ ಹುಡುಗರು ಎಣ್ಣೆ ಸಿಗರೇಟ್ ಹೊಡೆದು ಅವ್ರು ತುಣ್ಣೋದು ನಿಗಿರ್ತಲ್ಲ. ನಾನು ಹಿಂಗೆ ಹುಡುಗರು ಜಟ್ಕ ಹೊಡಿ ಅಂತಿಲ್ಲ. ಅವಳು ಹೆಂಡ್ತಿದಿರು ಬಂದ್ಬಿಟ್ಟು ನೀರು ತೆಗಿ ವಾರಕ್ಕೊಂದ್ಸಲ, ಅಷ್ಟು ಸಾಕು ನನಗೆ. ಇದಾಗುತ್ತೆ ಅಲ್ವಾ ಹೇಳು? ಆಗಲಿಲ್ಲ ಅಂದರೆ ನಿಮ್ಮ ಅಪ್ಪ ಬಿಡ್ತಾನ, ನಿಮ್ಮ ಅಮ್ಮ ಜೈ. ನೀರು ತೆಗಿಬೇಕಾ? ನಮ್ಮ ಹುಡುಗರು ಪಾಪ ಬೇಸತ್ತು ಹೋಗ್ಬಿಟ್ಟವ್ರೆ. ನಿಗ್ರಕ್ಕೆ 1 ಅವರು ಅದನ್ನ ಮೇಂಟೈನ್ ಮಾಡೋದಕ್ಕೆ ಇನ್ನೊಂದು ಅರ್ಧ ಗಂಟೆ, ಅಷ್ಟರಲ್ಲಿ ಇಳದೆ ಹೋಗ್ಬಿಟ್ಟಿರುತ್ತಲ್ಲ. ಹೆಂಗಸ್ರೆಲ್ಲ ಕರ್ಕೊಂಡೋಗಿ ಚೂತ್ಯ ಮಾಡ್ತಿದ್ದಾನೆ ನಮ್ಮ ಗಂಡನ ಅಂತ ಬೈತಾರೆ ನನಗೆ. ನಾನೇನು ಮಾಡಲಿ? ಅದಕ್ಕೆ ಎಲ್ಲರೂ ದ ಗ್ರೇಟ್ ಜಟ್ಕಾ ಸೀನ್ಸ್ ಹತ್ರ ಹೋಗು ಅಂತ ಹೇಳಿದ್ರು. ಹುಡ್ಕೊಂಡು ಬಂದೆ. ನೋಡಿದ್ರೆ ಜಟ್ಕಾ ಸೀನ್ಸ್ ಬದಲು ನನಗೆ ರಂಡಿ ಮಗ ಸಿಗ್ತಾ. ಅದು ನೀನು ಈಗ ಏನು ಡಿಸೈಡ್ ಮಾಡಿದೆ ಅಂತ ಹೇಳಬೇಕು. ವಾರಕ್ಕೊಂದು ದಿವಸ ಬಂದ್ಬಿಟ್ಟು ಅಲ್ಲಿ ನೀರು ತೆಗಿತೀಯಾ, ಇಲ್ಲ ನಮ್ಮನ್ನು ಬಗ್ಸ್ಬಿಟ್ಟು ನಾನಿಲ್ಲಿ ತಿಕ್ಕಾಕೆ ಇಲ್ಲ. ನೀನು ಬಿಟ್ಟಿದ್ದೀವಲ್ಲ. ನಾನು ಹೇಳಿದ್ದು ಕೇಳಿ ಶಿಷ್ಯ, ದಯವಿಟ್ಟು ಸೈಕ್ ಆಗಬೇಡ. ನೀರು ತೆಗಿಯೋಕೆ ಹೇಳಿದಷ್ಟೇ, ಅದನ್ನ ಕುಡಿ ಅಂತ ಹೇಳಿಲ್ಲ. ಚಿಲ್ ಮ್ಯಾನ್, ಚಿಲ್. ನಿನ್ನ ಅಮ್ಮನ ಏನು ಡಿಸೈಡ್ ಮಾಡ್ತಾ ಹೇಳು. ಓಕೆನಾ? ನೀನು ಅಮ್ಮನ ಆರೆಂಜ್ ತುಣ್ಣೆ ಎತ್ಕೊಂಬಂದ್ರೆ ನಾನೇನು ಶಡ ತರಕ್ಕೆ ನೀನು ಹೇಳಿದ ಮಾತು ಕೇಳಬೇಕು. ಹೋಗಲ್ಲ ಲೌಡಕ್ಕೆ ಬಾಲ್. ನಾನೇನು ಎಲ್ಲರೂ ನೀರು ತೆಗಿತೀನಿ ಅಂತ ಬೋರ್ಡ್ ಹಾಕಿದ್ದೀನಿ. ಹೋಗಲ್ಲ ಲೌಡಕ್ಕೆ ಚಿಚ್ಚ ಸುಳೆ ಮಗನೇ. ಅಕ್ಕಂಡು ನಾನು ಟ್ಯಾಬ್ಲೆಟ್ ಹಾಕೊಂಡ್ರೆ 8 ಇಂಚ್ ನಿಲ್ಸ್ಕೊಂಡು ಊರೆಲ್ಲ ಕೇದು ಬಿಡ್ತೀನಿ. ತುತ್ತಾ ಇದ್ರೆ ಊರೆಲ್ಲ ಕುಡಿಬೇಕು ಅವನ ಅಕ್ಕನಕ್ಕೆ. ಶಾರ್ಟ್ ಮಾಫಿಯಾಗೆಲ್ಲ ಒಂದು ಟೈಮಲ್ಲಿ ನಾನೇ ಸರ್ದಾರ. ಫೋಟೋ ಮೇತಾ ಮೇ ಗೋಟೋ ಮೇತಾ. ಈಗ ಅದೇನ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು. ಶಾರ್ಟ್ ಮಾಫಿಯಲ್ಲಿ ಒಂದು ಟೈಮ್ ನಂಬರ್ 1 ತುಣ್ಣೆ ಅಂದರೆ ನಂದೇ. ಅದಾದಮೇಲೆ ನಕ್ಕನ್ ಜಾನಿ ಸಿನ್ಸ್ ಬರ್ತಾ ಇದ್ದ. ಅವ್ನಿಗೆ ಮುಂಚೆ ನನ್ನ ತುಣ್ಣೆಗೆ ಒಂದು ಮುತ್ಕೊಟ್ಟು ಹೋಗ್ಬಿಟ್ಟು ಶಾರ್ಟ್ ಮಾಫಿಯಾಗ ನನ್ನ ತುಣ್ಣೆ ಕೋಟಿಂಗ್ 1 ತುಣ್ಣೆ ಆಗಿತ್ತು. ತುಂಬ ಪಾನ್ ವೀಡಿಯೋಸ್ ಮಾಡ್ತಾ ಇದ್ದೆ, ಆದರೆ ಒಂದು ಹಿಟ್ಟಾಗಲಿಲ್ಲ ಅಂದ್ಬಿಟ್ಟು ನನ್ನ ಪಾನ್ ವೀಡಿಯೋ ನೋಡ್ಕೊಂಡು ನಾನೇ ಹೊಡ್ಕೊಂಡು ಶಾರ್ಟ್ ಮಾಫಿಯಾದಲ್ಲಿ ನನ್ನ ಹೆಸರು ಜಟ್ಕಾರಾಜ್ ಅಂತ ಬಂತು. ನಾನು ಜಟ್ಕ ಹೊಡ್ಕೊಂಡಿದ್ರೆ ಜಾಗನೇ ಇಲ್ಲ. ಹೋದ ವಾರ ನೀನು ಹೆಲಿಕಾಪ್ಟರಲ್ಲಿ ಕುತ್ಕೊಂಡೆ ಜಟ್ಕ ಹೊಡ್ಕೊಂಡಿದ್ದು. ಎಮಿನೆಮ್ ರ್ಯಾಪ್ ಕೂಡ ಆಡೋಕ್ಕಿಂತ ಮುಂಚೆ ನನ್ನ ತುಣ್ಣೆ ಅಂದ್ಬಿಟ್ಟು ಹೋಗಿದ್ದ. ಅವ್ನ ಬಾಯಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಸಲ ರಸ ಆರಿಸಿದ್ದೆ. ಅಣ್ಣ ನಿಮ್ಮ ತೊಳ್ದು ಚಮತ್ಕಾರ ಮಾಡ್ತು, ಅದಕ್ಕೆ ನನ್ನ ಸಾಂಗ್ ಸೂಪರ್ ಹಿಟ್ ಆಗಿತ್ತು ಅಂತ ಫೋನ್ ಮಾಡಿದ್ದ ಕಣೋ ಗಂಡು. ಇಷ್ಟೆಲ್ಲ ಹಿಸ್ಟ್ರಿ ಗೊತ್ತಾದ್ಮೇಲೂ ನಾನೇ ನಿನ್ನ ಜಟ್ಕ ಹೊಡಿಬೇಕಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನೀನು ಅಮ್ಮನ ಹಫ್ತಾ ಕೊಡಲಿಲ್ಲ ಅಂದರೆ ನಿನ್ನ ಅಮ್ಮನ ನಿನ್ನೂ ಕೇಳ್ತೀನಿ, ನಿಮ್ಮ ಅಮ್ಮನೂ ಕೇಳ್ತೀನಿ ಸುಳೆ ಮಗನೇ. ಆಮೇಲೆ ರಿಟರ್ನ್ ಆಫ್ ಶಾರ್ಟ್ ಸುಲ್ತಾನ್ ಅಂತ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ನಾನು ಮತ್ತೆ ಟ್ಯಾಬ್ಲೆಟ್ ಹಾಕಿದ್ರೆ ನಕ್ಕನ್ನು ನಿಲ್ಲಿಸೋ ಮಾತೇ ಇಲ್ಲ. ಆಮೇಲೆ ಎಗ್ರೋಯ್ತೀಯ. ಈಗಲೂ ಯೋಚನೆ ಮಾಡು, ಹಫ್ತಾ ಕೊಟ್ಟು ಜಟ್ಕ ಹೊಡಿಸ್ಕೋತೀಯಾ, ಇಲ್ಲ ಇಲ್ಲೇ ಕಾಲು ಮುಗ್ದು ವಾಪಸ್ ಹೋಗ್ತೀಯಾ? ಚಾಯ್ಸ್ ನಿನಗೆ ಬಿಟ್ಟಿದ್ದು ಶಿಷ್ಯ, ಯೋಚನೆ ಮಾಡು. ಚೋದಿ ಮಗನ ತೊಳ್ತಂದು ಅಯ್ಯೋ ಇವ್ರ ಅಮ್ಮನ ಯಾಕೆ ಏನು ದೆಂಗಾಗುರು ಇವನು. ನೋಡೋ ರಂಡಿ ಮಗ, ನಿನ್ನ ಟ್ಯಾಬ್ಲೆಟ್ ತುಣೆ ಬಗ್ಗೆ ನನ್ನ ಹತ್ರ ಕೊಚ್ಕೊಬೇಡ ಆಯಿತಾ? ನಾನು ಟ್ಯಾಬ್ಲೆಟ್ ತುಣೆಗಳು ಬೇಜಾನ್ ನೋಡ್ಬಿಟ್ಟಿದ್ದೀನಿ. ನೋಡಿ ನಮ್ಮ ಶಿಷ್ಯ ನೋಡು, ನಮ್ಮನ್ನ ಯಾಕೆ ಹೊಡ್ಕೊಂಡು ಹೆಂಗಾಗ. ನಮ್ಮ ಫ್ಯಾಮಿಲಿ ಹಿಸ್ಟ್ರಿಲೂ ನಮ್ಮ ತಾತನ ತುಣ್ಣೆಗೆ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೆಸರಿಟ್ಟಿದ್ರು. ಅವಾಗ ಅಮೇರಿಕನ್ ಮಿಲಿಟ್ರಿ ಅವರು ನಮ್ಮ ತಾತಂಗೆ ಚಪ್ಪಾಳೆ ತಟ್ಟಿ ತುಣ್ಣೆಗೆ ಬಂದ್ಬಿಟ್ಟು ಬ್ಯಾಡ್ಜ್ ಕೊಟ್ಟರು. ಶಿಷ್ಯ ನಿನ್ನ ತಾತ ಅಂತಿಗಾನಕೆಯಾ? ಶಿಷ್ಯ, ನಿನಗೆ ಶಾರುಖ್ ಖಾನ್ ಗೊತ್ತಲ್ವ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಸೊಳ ಮಗ ಅವ್ರ ಅಮ್ಮನ ತೆಗೆಸ್ಕೊಳ್ಳಿ ಬಾ. ಇವಾಗ ನಾವು ಮಾತಾಡ್ಕೊಂಡು ಸ್ವಲ್ಪ ದೂರ ಹೋಗೋಣ. ಡೀಲ್ ಮಾತಾಡಬೇಕು ಫಸ್ಟು. ನಮ್ಮನ್ನು ಡೀಲ್ ಕೇಳಿದ್ರೆ ನೀನು ತೊಳ್ಳು ಥರ ಆಡಿದ್ರೆ ನನಗೂ ತಲೆಯಲ್ಲಿ ತಿಕ್ಲೆಲ್ಲ ಹಿಡ್ದೋಗುತ್ತೆ. ನಿಮ್ಮ ಅಮ್ಮನ ಹಾಕಿ ಹೇಳೋದು ಅರ್ಥ ಮಾಡ್ಕೊ. ನೋಡಿ, ನೀನು ಬ್ಲ್ಯಾಕ್ ಶರ್ಟ್ ಹಾಕಿದ್ದೆ, ನಾನು ವೈಟ್ ಶರ್ಟ್ ಹಾಕಿದ್ದೀನಿ. ಇಬ್ಬರು ಒಂದು ಡೀಲ್ ಬಂದ್ಬಿಟ್ಟು ಮುಗಿಸಿದ್ರೆ ಎಲ್ಲರೂ ಸೇಫ್ ಆಗಿರ್ತಾರೆ. ಆಮೇಲೆ ಎಲ್ಲರೂ ಖುಷಿಯಾಗಿರ್ಬೋದಲ್ವಾ ಶಿಷ್ಯ? ನೀನು ನಮ್ಮನ್ನು ಯೋಚನೆ ಮಾಡಿ. ನಾನು ನಿಂಗೆ ಹಫ್ತಾ ಕೊಡ್ತೀನಿ, ನೀನು ಜಟ್ಕ ಹೊಡಿತೀಯ, ಅದು ವಿನ್ ಸಿಚುವೇಶನ್. ಎಲ್ಲರೂ ಖುಷಿಯಾಗಿರ್ಬೋದು. ನೋಡಿ, ನಮ್ಮ ಹುಡುಗರಿಂದ ಹೆಂಗೆ ಬರ್ತವ್ರು ಖುಷಿ ಆಗ್ಬಿಟ್ಟು. ಡೀಲು ನಾನು ಹೇಳ್ತಾ ಇರೋದು ನೀನು ಒಪ್ಕೊಬೇಕು,
ಓಕೆನಾ ಶಿಷ್ಯ, ಒಂದು ಯೋಚನೆ ಮಾಡು, ಜಟ್ಕ ಹೊಡೆಯೋದ್ರಲ್ಲಿರೋ ಮದುವೆ ಅದರಲ್ಲೂ ಇಲ್ಲ. ಅದು ನೀನು ರಂಡಿ ಮಗ ಅಂತ ಹೆಸರು ಇಟ್ಕೊಂಡು ಯಾರ್ದು ಜಟ್ಕ ಹೊಡೆಯಿಲ್ಲ ಅಂದರೆ ನೀನು ಹೆಸರಿಗೆ ಅವಮಾನ. ಎಮಿನಮ್ ಬೇರೆ ಬಂದು ನಿನ್ನ ತುಣಿಗೆ ನಮಸ್ಕಾರ ಮಾಡ್ಕೊಂಡು ಹೋದ ಅಂತೀವಿ. ಇದೆಲ್ಲ ದೆಂಗ್ ತೇಜ ನಿಜ ಹೇಳ್ತೀವಿ, ಇದು ನನಗೆ ಗೊತ್ತಾಗಬೇಕು. ನೀನು ತಿಂಡಿ ಪವರ್ ತೋರಿಸು, ನಾನು ನೋಡೋಣ. ಓ ಫ್ಲಿಪ್ಪು. ಲೋ ನಮ್ಮ ನಾನು ತುಣ್ಣೆ ಎಷ್ಟು ಜನ ಹಲ್ವಾ ತಿನ್ಸಿದ್ದೀನಿ ನನಗೆ ಗೊತ್ತು. ಶಾರ್ಟ್ ಮಾಫಿಯಲ್ಲಿ ಇರಬೇಕಾದ್ರೆ ಎಲ್ರಿಗೂ ಬೀಡೋ ತಿನ್ಸಿರೋ ಮಗ ನಾನು. ನನ್ನ ಬೆಲೆ ಏನು, ನನ್ನ ತಿಂಡಿ ಬೆಲೆ ಏನು, ನನ್ನ ತಿಂಡಿ ಬೆಲೆ ಗೊತ್ತಾ ನಿಂಗೆ? ನೀನು ನೋಡೋಕೆ ಒಳ್ಳೆ ಚೈನಾದವ್ರ ಥರ ಇದೆಯಾ. ನಮ್ಮ ನಿನ್ನ ತುಣ್ಣೆ 3 ಇಂಚು ನಿಗರಲ್ಲ. ಹಬ್ಬ ಟ್ಯಾಬ್ಲೆಟ್ ಹಾಕಿದ್ರು ನಿನ್ನ ತುಣ್ಣೆ 3 ಇಂಚು ಇದ್ದುದ್ದ. ಎತ್ತ ನೀನು ನಮ್ಮನೆ ಕೇಳಿ ಲೇ, ನೀನು ನಮ್ಮನೆ ಕೇಯ 3 ಇಂಚು ತುಣ್ಣೆ ನಿಂದು. ನಾನು ಕೇಯಕ್ಕೆ ನಿಂತ್ರೆ ತೊಡೆ ನೋಡೆ ಲೀಕ್ ಮಾಡ್ಕೋತೀಯ. ಏಯ್ ಬಕ್ಸ್ತಿ ಹೊಡಿತೀನಿ. ತಲ್ದಿನ ಶಾರ್ಟ್ ಹಾಕ್ದಂಗಲ್ಲ ನೀನು ಅಮ್ಮನ್ ಹೋಗೋ ಗಡ್ಡು. ಲೈ ನೀನು ಅಮ್ಮನ್ ಶಾಟ್ವೇ. ನೀನು ನಮ್ಮನ ಮುದುಕ್ ತುಣ್ಣೆ ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ನಾನು ಕಣ್ಣು ನೋಡ್ಕೋ, ನೀನು ನಮ್ಮನ ಕಣ್ಣಲ್ಲೇ ಕೇದ್ಬಿಡ್ತೀನಿ. ನೀನು ಹುಷಾರು ನಿಮ್ಮ ಅಮ್ಮನ. ಆಯ್ತು ಬಾರೋ, ನಿನ್ನ ಅಮ್ಮನ ನಾನು ನೋಡ್ತೀನಿ ಬಾರೋ. ನಿನ್ನ ಅಮ್ಮನ ಅದು ಎಷ್ಟು ಮೆರಿತ್ಯ ಮೇರಿ. ಬಾರೋ ಶಿಷ್ಯ, ಅಕ್ಕನ ಎತ್ಕೊ ಈ ಸೋಳೆ ಮಗನ ತಿಕ್ಕ ಕೇಳೋಣ ಒಂದು ದಿವಸ. ಶಾರ್ಟ್ ಹಾಕಿಟ್ಕೊಳ್ರಿ ನೀವೆಲ್ಲ ಅಮ್ಮನ ಕೇಸ್ ಸೊಳೆ ಮಕ್ಕಳ ನಿಮ್ಮ